ಕೃಷ್ಣೆಗೆ ಅನ್ಯಾಯವಾದರೆ ಉತ್ತರ ಕರ್ನಾಟಕ ಭಿಕ್ಷುಕರ ನಾಡಾಗುತ್ತೆ ಎಂದು ಮಾಜಿ ಸಚಿವ ಎಸ್.ಆರ್. ಪಾಟೀಲ್ ಅವರು ಖೇದವನ್ನ ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ಮಾತನಾಡಿತು ಅವರು, ಕಾವೇರಿಗಿಂತಲೂ ಕೃಷ್ಣ ಮೇಲ್ದಂಡೆ ಯೋಜನೆ ಬೃಹತ್ ಯೋಜನೆ. ಕೃಷ್ಣ ನ್ಯಾಯಾಧಿಕರಣದಲ್ಲಿ 904 ಟಿಎಂಸಿ ನೀರು ಸಂಗ್ರಹಣೆಗೆ ಮಂಜೂರಾಗಿದೆ. ಕಾವೇರಿಗೆ ಕೇವಲ 270 ಟಿಎಂಸಿ ಇದೆ. ಉತ್ತರ ಕರ್ನಾಟಕದ 7 ಜಿಲ್ಲೆಗಳ 15 ಲಕ್ಷ ಎಕರೆ ಪ್ರದೇಶ ನೀರಾವರಿಗೆ ಒಳಪಡುವ ಯೋಜನೆ ಕುಂಟುತ್ತಾ ಸಾಗಿದೆ ಎಂದು ಖೇದ ವ್ಯಕ್ತಪಡಿಸಿದರು. ನಾನು ಪಕ್ಷಾತೀತ, ಜಾತ್ಯತೀತ ಮನುಷ್ಯ. ಈ ಹಿಂದೆ ಕೃಷ್ಣೆಯ ಬೆನ್ನತ್ತಿ ಸದನದಲ್ಲಿ ಧ್ವನಿ ಎತ್ತಿ ಸದನದಿಂದ ಹೊರಬಂದಿದ್ದೇನೆ ಎಂದು ಹೇಳಿದರು. ಕೃಷ್ಣೆಗೆ ಅನ್ಯಾಯವಾದರೆ ಉತ್ತರ ಎರಡನೇ ಹಂತ ಮುಗಿದಿದೆ, ಈಗ ಉಳಿದದ್ದು ಮೂರನೇ ಹಂತ ಅನ್ನುವಂತ ಮಾತನ್ನ ಹೇಳಿಕೆ ಬರ್ತೇನೆ. ಇವತ್ತು ನಾವು ಕೃಷ್ಣ ಮೇಲ್ದಂಡೆ ಯೋಜನೆ ಬಗ್ಗೆ ಬಹಳಷ್ಟು ಮಾತನಾಡ್ತೇವೆ. ಆದ್ರೆ ನಮ್ಮ ಕೃಷ್ಣ ಮೇಲ್ದಂಡೆ ಯೋಜನೆಗೆ ಎರಡು ಕೃಷ್ಣ ಡಿಸ್ಪ್ಯೂಟ್ ಟ್ರಿಬ್ಯುನಲ್ ಅವರು ನಂಬರ್ 1 ನಂಬರ್ 2 ಇಬ್ಬರು ಅವಾರ್ಡ್ ಮಾಡಿದ್ದಾರೆ. ಎರಡು ಸಮಿತಿಗಳು ನಮಗೆ ಎಷ್ಟಂದ್ರೆ ಮೊದಲು 173 ಟಿಎಂಸಿ ಕೊಟ್ಟಿದ್ದಾರೆ, ನಮಗೆ ಈಗ 130 ಟಿಎಂಸಿ ಕೊಟ್ಟಾರ. 173 ಟಿಎಂಸಿ ಒಂದು ಎರಡನೇ ಹಂತನಾಗ ಮುಗಿತೆ. ಈಗ 130 ಟಿಎಂಸಿ ಮೂರನೇ ಹಂತಕ್ಕೆ ಇವತ್ತು ನಮಗೆ ಅಲೋಕೇಶನ್ ಆಗಿದೆ. ಈ ಮೂರನೇ ಹಂತ ಪೂರ್ತಿ ಆದ್ರೆ 130 ಟಿಎಂಸಿ ನೀರನ್ನು ಬಳಕೆ ಮಾಡಿ 7 ಜಿಲ್ಲೆಗಳು ಕಲಬುರಗಿ, ಯಾದಗಿರಿ, ರಾಯಚೂರು, ಕೊಪ್ಪಳ, ವಿಜಯಪುರ, ಬಾಗಲಕೋಟ್, ಗದಗ ಹೀಗೆ 7 ಜಿಲ್ಲೆಯ ಅಂದಾಜು 15 ಲಕ್ಷ ಎಕರೆ ನೀರಾವರಿ ಆಗುವಂತ ಬೃಹತ್ ಯೋಜನೆ. ಒಟ್ಟಾರೆ ಕೃಷ್ಣ ಮೇಲ್ದಂಡೆ ಯೋಜನೆಯಲ್ಲಿ ನಮಗೆ ಎಷ್ಟು ಪ್ರದೇಶ ನೀರಾವರಿಗೆ ಒಳಪಡ್ತಿದೆ ಅಂದ್ರೆ ಉತ್ತರ ಕರ್ನಾಟಕದ ಒಟ್ಟು ಪ್ರದೇಶ ಎಷ್ಟು ಒಳಪಡ್ತಿದೆ ಅಂದ್ರೆ 1-2 ಹಂತದಲ್ಲಿ 15,47,500 ಎಕರೆ ಆದ್ರೆ ಇವತ್ತು ಮೂರನೇ ಹಂತದಲ್ಲಿ 14,85,113. ಒಟ್ಟಾರೆ ಕೃಷ್ಣ ಮೇಲ್ದಂಡೆ ಯೋಜನೆ ಉತ್ತರ ಕರ್ನಾಟಕದ ಕೃಷ್ಣ ಜನತೆಯ ಪರವಾಗಿರುವಂತಹ ಈ ಯೋಜನೆ ಪೂರ್ತಿ ಆದಾಗ 30,32,600